ತುಮಕೂರು ಯೂನಿವರ್ಸಿಟಿ ಬಗ್ಗೆ. ಯೂನಿವರ್ಸಿಟಿನಲ್ಲಿ ನಿಮಗೆ ಒಂದು ತುಮಕೂರು ಯೂನಿವರ್ಸಿಟಿ ತುಂಬ ಹಿಂದುಳಿದ. ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆಯಿಂದನೇ ಇಲ್ಲಿ ಮಹಾತ್ಮ ಗಾಂಧಿ. ಅಣ್ಣ ನಿಮ್ಮ ಹೆಸರು? ಇರ್ಫಾನ್. ಇರ್ಫಾನ್ ಪತಾನಾ? ಐ ಮೀನ್ one serious question. ಇಲ್ಲಿ ಓದ್ತಾ ಇರುವಂತಹ ರಾಜು. ಹಾಯ್ ನವಾಜ್. ಇಲ್ಲೆಲ್ಲೋ ಗಸಗಸೆ ಮರದ ಕೆಳಗಡೆ ಕೂತಿದ್ದೀವಿ ಅಂತ ಕಾಲ್ ಮಾಡಿದ್ರು. ಈಗ ಇಲ್ಲಿರೋ ಶಿಲ್ಪಕಲೆಗಳನ್ನ ನೀವು ನೋಡಿದ್ರೆ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ತುಮಕೂರು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ. ತುಮಕೂರು ಯೂನಿವರ್ಸಿಟಿಗೆ ಹೋಗೋಕ್ಕಿಂತ ಮುಂಚೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಾಕಂದರೆ ನಾವು 4 ಜನ ಫ್ರೆಂಡ್ಸು ತುಮಕೂರು ಯೂನಿವರ್ಸಿಟಿಗೆ ಹೋಗುವಂತಹ ಪ್ಲ್ಯಾನ್ ಮಾಡಿದ್ದೀವಿ. ಏನಕ್ಕೆ ಈ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ, ನಮ್ಮ ಗುರುಗಳು ತುಮಕೂರು ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾಯಿದ್ದಾರೆ. ಸೊ ಅವ್ರ ಕಡೆಯಿಂದ ನಾವು ಮತ್ತು ನೀವು ಇಬ್ಬರೂ ಸಹ ತುಮಕೂರು ಯೂನಿವರ್ಸಿಟಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿ ಹ್ಯಾವ್ ರೀಚ್ಡ್ ಸೊಂಡೆಕೊಪ್ಪ ಬೈಪಾಸ್. ಸೊಂಡೆಕೊಪ್ಪ ಬೈಪಾಸಲ್ಲಿ ಇದ್ದೀವಿ. ಆ್ಯಂಡ್ ಇಲ್ಲಿ ನನ್ನ 3 ಫ್ರೆಂಡ್ಸ್ ಜಾಯಿನ್ ಆಗ್ತಾರೆ. ಇಲ್ಲೆಲ್ಲೋ ಗಸಗಸೆ ಮರದ ಕೆಳಗಡೆ ಕೂತಿದ್ದೀವಿ ಅಂತ ಕಾಲ್ ಮಾಡಿದರು. ಓಕೆ, ನನ್ನ ಜೊತೆ ಆಗಲೇ ನನ್ನ ಒಬ್ಬ ಫ್ರೆಂಡ್ ಜಾಯಿನ್ ಆಗಿದೆ. So we have Prajwal with us and this is Mr. Nawaz. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. And this is Raju. Hi Nawaz. Hi Raju. And this is Praju. Hi Praju. ಸೊ ಇನ್ನು ಕೆಲವೇ ನಿಮಿಷಗಳಲ್ಲಿ ಹೊರಡ್ತೀವಿ. ಬಟ್ ಇಲ್ಲೇನೋ ಜಗಳ ಆಗ್ತಾ ಇದೆ. ಹುಡುಗರ್ನೆಲ್ಲ ರೆಡಿ ಮಾಡ್ಕೊ, ಇಲ್ಲೊಂದು ದೊಡ್ಡ ಕಿರಿಕ ಹಂಗೈತೆ. ನಾನು ಫೋನ್ ಮಾಡಿದ ತಕ್ಷಣ ಓಡಬೇಕು. ಅದೆಲ್ಲ ಏನು ಬೇಡ, ಬರೀ ಬ್ಯಾಟು ವಿಕೆಟ್ ಎತ್ಕೊಂಬ ಸಾಕು. ಮೊದಲನೇ ಸರಿ ಅನ್ಸುತ್ತಲ್ಲ ತುಮಕೂರ್ಗೆ ಹೋಗ್ತಿರೋದು ನಾವು. ಹೆಣ್ಮಗು ಇಲ್ಲೇ ಇರಲಿ, ಮಳೆ ಬರಲಿ, ಕಾಡಲ್ಲಿ ಮೇಳಲ್ಲಿ ಅಲೆವೆ. ಕೆಂಪಸ್ ಹತ್ತಿದ್ದೀವಿ. ಎಷ್ಟೊತ್ತು ನವಾಜ್ ಇಲ್ಲಿಂದ? 1 ಅವರ್. ಎಷ್ಟು ಸರ್ ಒಂದು ಟಿಕೆಟು? 56. ಕೆರೆ ಬತ್ತೋಗಿದೆ ಕೆಲವೊಂದು ಕಡೆ ಮರಗಳು ಒಣಗೋಗಿದೆ. ಆಮೇಲೆ ಮರ ಯಾಕೆ? ದೇವ್ರು ಒಳ್ಳೇದು ಮಾಡ್ತಾರೆ. ಏನಂತೀರಾ ನೀವು? ಈ ಥರ ಹೇಳಿದ್ಮೇಲೆ ಏನು ಹೇಳೋಕ್ಕಾಗುತ್ತೆ ಅಷ್ಟೇ ಬ್ರೋ. ಆಗಲೇ 1 ವರ್ಷದಿಂದ ಅನ್ಕೋತಾ ಇದ್ದೀನಿ, ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಬಿಸ್ನೆಸ್ ಮಾಡಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಾಂ, ಬ್ಯಾಗ್ ತೊಗೊಂಡಿದ್ದೀನಿ. ಬ್ಯಾಗ್ ಕೊಡಿಲ್ಲ ರಾಜು, ಇಲ್ಲಿ ಹಾಕೊಂಡ್ಬಿಡ್ತೀನಿ. ಬೇಡ ಕೊಡಿಲ್ಲ ರಾಜು. ಸೊ ವೆಲ್ಕಮ್ ಟು ತುಮಕೂರು ಸ್ಮಾರ್ಟ್ ಸಿಟಿ, ಜನಪದ ಕಲೆಗಳ ಬೀಡು, ಸಾಂಸ್ಕೃತಿಕ ನಗರಿ. ಇಲ್ಲಿ ಬರ್ಕೊಂಡಿದ್ದೀನಿ 1 ನಿಮಿಷ. ಏನೋ ಕಂದಲೆ, ಏನೋ 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 ಏನು ಸ್ಮಾರ್ಟ್ ಆಗಿದೆಯಲ್ಲಿ. ಓಕೆ, ವೆಲ್ಕಮ್ ಟು ತುಮಕೂರು.
ಕಲ್ಪತರು ನಾಡು, ಜನಪದ ಕಲೆಗಳ ಬೀಡು, ಶೈಕ್ಷಣಿಕ ನಗರಿ, ಪ್ರಕೃತಿ ಸೌಂದರ್ಯದ ತವರೂರು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಿನ ಜನ್ರೇಷನ್ಗೆ ಅರ್ಥ ಆಗಬೇಕು ಅಂತಂದರೆ ಸ್ಮಾರ್ಟ್ ಸಿಟಿ. ವೆಲ್ಕಮ್ ಟು ತುಮಕೂರು. ತುಮಕೂರಿಗೆ ಎಲ್ಲರಿಗೂ ಸ್ವಾಗತ. ಬೆಂಗಳೂರಿಂದ ನೀವೇನಾದರೂ ಬಂದು ತುಮಕೂರು ಯೂನಿವರ್ಸಿಟಿ ಸ್ಟಾಪಲ್ಲಿ ಇಳ್ಕೊಂಡ್ರೆ ಈ ಥರ ಸ್ಕೈ ವಾಕ್ ಹತ್ತಿ ನೀವು ಆ ಕಡೆಗೆ ಕ್ರಾಸ್ ಮಾಡಬೇಕಾಗತ್ತೆ. ತುಮಕೂರಿಗೆ ಬರೋಂತಹ ಉದ್ದೇಶ ಏನು ಅಂತಂದರೆ, ಇವತ್ತು ಏನಕ್ಕೆ ಬಂದಿದ್ದೀವಿ ಅಂತಂದರೆ ತುಮಕೂರು ಯೂನಿವರ್ಸಿಟಿಯ ಪರಿಚಯ ನಾವು ಮಾಡ್ಕೋಬೇಕಿತ್ತು. ಅದರ ಜೊತೆಗೆ ಮುಖ್ಯವಾಗಿ ನಿಮ್ಮೆಲ್ರಿಗೂ ಸಹ ತುಮಕೂರು ಯೂನಿವರ್ಸಿಟಿ ಪರಿಚಯ ಮಾಡಿಕೊಡೋಣ ಅನ್ನೋದು ನಮ್ಮ ಉದ್ದೇಶ. ಹೆಚ್ಚು ತಡ ಮಾಡೋದು ಬೇಡ. ತುಮಕೂರು ಯೂನಿವರ್ಸಿಟಿಯ ಪರಿಚಯ ನಮಗೂ ಇಲ್ಲದೆ ಇರೋದ್ರಿಂದ ಇವತ್ತು ನಮ್ಮೊಂದಿಗೆ ನಮ್ಮ ಸರ್, ನಮ್ಮ ಗುರುಗಳಾದಂತಹ ರಂಗನಾಥ್ ಸರ್ ಜೊತೆಗಿರ್ತಾರೆ. ಅವರು ತುಮಕೂರು ಯೂನಿವರ್ಸಿಟಿಯಲ್ಲೇ ಅವರ UG ಆ್ಯಸ್ ವೆಲ್ ಆಸ್ PG ಕೋರ್ಸ್ ಮಾಡ್ಕೊಂಡಿರೋದು. ಈಗ ಪ್ರೆಸೆಂಟ್ಲಿ ಈಸ್ ಡೂಯಿಂಗ್ ಇಸ್ PhD ಇನ್ ತುಮಕೂರು ಯೂನಿವರ್ಸಿಟಿ. ನಮಗೆ ಅವರು ಟೀಚರ್ ಆಗಿ ಪರಿಚಯ ಆದರು, ಬಟ್ ಇವತ್ತು ಒಬ್ಬ ತುಮಕೂರು ಯೂನಿವರ್ಸಿಟಿಯ ವಿದ್ಯಾರ್ಥಿಯಾಗಿ ಭೇಟಿ ಮಾಡ್ತಾ ಇದ್ದೀವಿ. ಆ ಕ್ಯಾಮ್ರಾ ಇದೆ ಅನ್ನೋದೇ ಗೊತ್ತಿಲ್ಲ ನನಗೆ. ಸರಿ, ಹೇಳಿ ಸರ್, ತುಮಕೂರು ಬಗ್ಗೆ ನಿಮ್ಗೇನು ಅನಿಸುತ್ತೆ? ತುಮಕೂರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ್ಯಂಡ್ ನೀವು ಬೆಂಗಳೂರಲ್ಲಿ ರಾಜಾಜಿನಗರದಲ್ಲೂ ಇದ್ರಿ, ಸುಮಾರು ಎಷ್ಟು ವರ್ಷ ಇದ್ರಿ ಸರ್? 1 ವರ್ಷ ಇದೆ ಅಲ್ಲಿ. 1 ವರ್ಷ ಇದ್ರಿ. ಅಲ್ಲಿಂದ ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದ್ದೀರಾ. ಇಲ್ಲಿಗೆ ಶಿಫ್ಟ್ ಆಗಿ ಎಷ್ಟು ದಿನ ಆಯ್ತು ಸರ್? ಇಲ್ಲಿ ಶಿಫ್ಟ್ ಆಗಿ ಸುಮಾರು ಒಂದು 7-8 ಮಂತ್ಸ್ ಆಗ್ತದೆ. ಸೊ ಬೆಂಗಳೂರು ಮತ್ತು ತುಮಕೂರು ಏನಾದರೂ ಮೇಜರ್ ಡಿಫ್ರೆನ್ಸ್ ಇದೆಯಾ ಸರ್? ಡಿಫ್ರೆನ್ಸ್ ಅನ್ನೋದಕ್ಕಿಂತ ಈಗ ಸಾಮ್ಯತೆನೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಇವಾಗ ತುಮಕೂರಿಗೂ ಬೆಳಿಬೇಕು ಅನ್ನೋ ಆಸೆ ಕಾಣಿಸ್ತಿದೆ. ಈಗ ಸರ್ ಹೇಳಿ ಸರ್, ತುಮಕೂರು ವಿಶ್ವವಿದ್ಯಾನಿಲಯ ಇದರ ವಿಶೇಷತೆ ಏನು? ಇದು ವಿಶೇಷ ಅಂತ ಹೇಳೋದಾದರೆ, ಇಲ್ಲಿ ಗ್ರಾಮೀಣ ಮಕ್ಕಳುಗಳು ಜಾಸ್ತಿ ಬರ್ತಾ ಇದ್ದಾರೆ ಇವಾಗ. ಗ್ರಾಮೀಣ ಮಕ್ಕಳುಗಳು ನೀವು ಬೆಂಗಳೂರು ಯೂನಿವರ್ಸಿಟಿ ಬೇರೆ ಬೇರೆ ಕಾಲೇಜ್ಗಳನ್ನೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿಗೆ ಬರೋದು ಈ ಸುತ್ತಮುತ್ತ ಇರೋ ಹಳ್ಳಿಗಳ ಮಕ್ಕಳು. ಇಲ್ಲಿ ಅಫ್ಕೋರ್ಸ್ ಇಂಗ್ಲೀಷು ಮೀಡಿಯಮಲ್ಲೂ ಟೀಚ್ ಮಾಡ್ತಾರೆ, ಇಲ್ಲ ಅಂತ ಅಲ್ಲ, ಬಟ್ ಗ್ರಾಮೀಣ ಪ್ರತಿಭೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಟೀಚ್ ಮಾಡ್ತಾರೆ. ಓಕೆ. ಆಮೇಲೆ ಇನ್ನೊಂದು ಯೂನಿವರ್ಸಿಟಿ ಅಂತ ಅಂದರೆ ಅದು ಯಾವುದೇ ಆಗಲಿ, ಒಂದು ಯೂನಿವರ್ಸಿಟಿಗೆ ನಾವು ಬರ್ತೀವಿ ಅಂತ ಅಂದರೆ ಅಲ್ಲಿ ಒಂದು ಫಾರ್ಮ್ ಆಫ್ ಲೈಫ್ನ ಬಿಲ್ಡ್ ಮಾಡೋದು ಅಲ್ಲಿ ಮುಖ್ಯ ಆಗಿರುತ್ತೆ. ಫಾರ್ಮ್ ಆಫ್ ಲೈಫ್ ಅಂದರೆ ನಮಗೆ ಗೊತ್ತಲ್ಲ, ನಮ್ಮ ತುಂಬ ಫಾರ್ಮ್ಸ್ ಆಫ್ ಲೈಫ್ಸ್ ಇದ್ದಾವೆ. ಒಂದೇ ಲೈಫ್ ಇಲ್ಲ ನಮ್ಮದು. ಕೆಲವರಿಗೆ ಲ್ಯಾವಿಶಾಗಿ ಬದುಕಬೇಕು ಅನ್ನೋದಿರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಬದುಕಬೇಕು ಅನ್ನೋದಿರುತ್ತೆ. ಬಟ್ ಯೂನಿವರ್ಸಿಟಿಗೆ ಬಂದಾಗ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಲೀಡಿಂಗ್ ದ ಲೈಫ್ ಆಫ್ ದ ಮೈಂಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂತ ಅಂದರೆ ಮೆಜಾರಿಟಿ ಇಲ್ಲಿಗೆ ಬರೋರು, ಎಸ್ಪೆಷಲಿ ಈ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪಾರ್ಟ್ಮೆಂಟಿಗೆ ಬರೋರು, ಈಗ ನನ್ನಂಥವ್ರು, ಈಗ ಐ ಎಮ್ PhD ಸ್ಟೂಡೆಂಟ್ ನಾನಿವಾಗ ಅಲ್ವಾ. ಈಗ ನನ್ನಂಥವ್ರಿಗೆ ಬಂದಾಗ ಏನು ಇರುತ್ತೆ ಅಂತ ಅಂದರೆ ಒಂದು ಇಂಟೆಲೆಕ್ಚುಯಲ್ ಲೈಫ್ನ ಲೀಡ್ ಮಾಡಬೇಕು ಅನ್ನೋದು ಇರುತ್ತೆ ಇಲ್ಲಿ. ಅಂದರೆ ಲೈಫನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಯೂನಿವರ್ಸಿಟಿ ಅದನ್ನು ಕಲಿಸುತ್ತೆ. ಓ ಗಂಡ್ಮಗು ಗಂಡ್ಮಗು. ಎಂಟ್ರೆನ್ಸು ಇದೊಂದೇ ಇರೋದು, ಪ್ರವೇಶ ದ್ವಾರ. ತುಂಬ ಇದಾವೆ. ಆ ಕಡೆ ಸೈಡ್ ಇದೆ, ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೊಂದಿದೆ ಎಂಟ್ರಿ. ಓಕೆ, 2 ಇದ್ದಾವೆ, 2 ಎಂಟ್ರೆನ್ಸು. ಸೊ ಎಂಟ್ರಿ ತೊಗೊಂಡಿದ್ದಾಗಿದೆ.
ಇದೆ ಈ ಬಿಲ್ಡಿಂಗ್ ಏನು ಸರ್? ಸೈನ್ಸ್ ಬಿಲ್ಡಿಂಗ್. ಓಕೆ. ಈ ಕಡೆ ಆರ್ಟ್ಸ್ ಕಾಲೇಜ್, ಡಿಗ್ರಿ ಕಾಲೇಜ್. ಸರ್ ಒಂದು ಎಷ್ಟು ಎಕರೆ ಇರ್ಬೋದು ಸರ್ ಇದು ವಿಸ್ತಾರ? 75 ಎಕರ್ಸ್ ಇದೆ. 75 ಎಕರ್ಸ್. ಇನ್ನೊಂದು ಕಡೆ ಹೊಸದಾಗಿ ಕ್ಯಾಂಪಸ್ ಮಾಡ್ತಿದ್ದೀವಿ, ಅದು ಬಿದಿರ್ಕಟ್ಟೆಲಿ ಆಗ್ತಾ ಇದೆ ಕ್ಯಾಂಪಸ್. ಅದು ಎಷ್ಟು ಇರ್ಬೋದು ಸರ್? ಅದು ನನಗೂ ಸರಿಯಾಗಿ ಗೊತ್ತಿಲ್ಲ, ಬಟ್ 500+ ಎಕರ್ಸ್ ಇರ್ಬೋದು ಅಂತ ಓಕೆ ಓಕೆ. ಸೊ ಇದೇನು ಸರ್ ಇದು? ಇದು ಡಿಗ್ರಿ ಕಾಲೇಜ್. ಅಧ್ಯಯನ ಕೇಂದ್ರ. ಇದು ಆರ್ಟ್ಸ್ ಮತ್ತು ಕಾಮರ್ಸ್. ಆರ್ಟ್ಸ್ ಆ ಕಡೆಗೆ ಸೈನ್ಸ್ ಬರುತ್ತೆ. ಆ ಕಡೆ ಸೈನ್ಸ್ ಕಾಲೇಜ್. ಇನ್ನು ಒಳಗಡೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ಸರ್? ಅಂದರೆ ಒಂದು 200 ಮೀಟರ್ ಇಷ್ಟೇ. ಸೊ ಆ ಕಡೆ ಒಂದು ರೋಡ್ ಬರುತ್ತೆ, ಹಂಗೆ ಹೋಗಿ ಹಿಂಗೆ ಬರೋಣ ಬೇಕಾದ್ರೆ ನಮ್ಮ ಸರ್. ಓಕೆ, ಹೋಗ್ಬೋದಾ ಸರ್? ತುಮಕೂರು ಯೂನಿವರ್ಸಿಟಿ ವ್ಲಾಗ್ ಮಾಡೋಣ ಅಂತ ಬಂದ್ವಿ. ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಇನ್ಸೈಟ್ಸ್ 21 ಅಂತ. ಸೊ ನಮ್ಮ ಸರ್ ಜೊತೆ ನಮ್ಮ ಸರ್ ನಾನು ಇಂಗ್ಲೀಷ್ ಟೀಚ್ ಮಾಡ್ತಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಒಳಗಡೆ ಹೋಗೋದು ಬೇಡ, ಎಕ್ಸಾಮ್ ನಡೀತಾ ಇದೆ. ಓಕೆ ಸರ್. ಬೇಕಾದ್ರೆ ಮೂವಿ ಅಂತಂದ್ರೆ ಸುಮ್ಮನೆ ಏನೋ ಮಾಡೋಂಗಿಲ್ಲ, ಅದೇನಾದರೂ ಒಂದು ಸೋಷಿಯಲ್ ಮೆಸೇಜ್ ಇರಬೇಕು ಅಂತ ಆ ಥರ ಮಾಡ್ತಾರೆ. ಚಿಕ್ಕ ಚಿಕ್ಕ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾರೆ. ಮೊನ್ನೆ ಫಿಲ್ಮ್ ಫೆಸ್ಟ್ ಅಂತ ಆಯಿತು, ಇಂಟರ್ನ್ಯಾಷನಲ್ ದೊಡ್ಡ ದೊಡ್ಡ ಫಿಲ್ಮ್ಸ್ ಎಲ್ಲ ತೋರಿಸಿ ಅದ್ರ ಬಗ್ಗೆ ಡಿಸ್ಕಷನ್. ದೊಡ್ಡ ಪ್ರೊಫೆಸರ್ಸ್, ಸ್ಪೆಷಲಿ ನಮ್ಮ ಪ್ರೊಫೆಸರ್ಸ್, ಕನ್ನಡ ಪ್ರೊಫೆಸರ್ಸ್ ಮತ್ತು ಇಂಗ್ಲೀಷ್ ಪ್ರೊಫೆಸರ್ಸ್ ಡಿಸ್ಕಸ್ ಮಾಡಿ ಮೂವಿ ನೋಡೋದು ಅಂದರೆ ಏನು, ಮೂವಿ ಹಿಂಗೆ ನೋಡಬೇಕು, ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ. ಇಲ್ಲಿ ಯೂನಿವರ್ಸಿಟಿನಲ್ಲಿ ನಿಮಗೆ ಒಂದು ಅಂದರೆ ಯಾವುದೇ ಯೂನಿವರ್ಸಿಟಿ ಆಗಲಿ, ನಾನು ತುಮಕೂರು ಬೆಂಗಳೂರು ಅಂತ ಹೇಳ್ತಾ ಇಲ್ಲ, ಯೂನಿವರ್ಸಿಟಿ ಒಳಗಡೆ ನೀವು ಇದ್ದೀರಾ ಅಂತ ಅಂದರೆ ನಿಮ್ಮನ್ನು ನೀವು ಒಂಥರ ಪ್ರಪಂಚಕ್ಕೆ ತೆರ್ಕೊಳ್ತಾ ಇರ್ತೀರಿ. ಇಟ್ ಓಪನ್ಸ್ ಯುವರ್ ಮೈಂಡ್. ಇಲ್ಲಿ ಲರ್ನಿಂಗ್ ಅಂತ ಅಂದರೆ ಬರೀ ಯಾವುದೋ ಒಂದನ್ನು ಕಲಿಯೋದು ಅಷ್ಟಕ್ಕೆ ಸೀಮಿತ ಅಲ್ಲ. ಯು ಮಸ್ಟ್ ಬಿ ಓಪನ್ ಅಷ್ಟೇ. ಅದನ್ನು ಕಲಿಸುತ್ತೆ ಯೂನಿವರ್ಸಿಟಿ, ನಿಮ್ಮನ್ನು ಬ್ರಾಡಾಗಿ ಥಿಂಕ್ ಮಾಡೋ ಹಾಗೆ ಮಾಡುತ್ತೆ. ಅದ್ರ ಗೋಲೇ ಅದು. ಯೂನಿವರ್ಸಿಟಿ ಗೋಲ್ ಏನಪ್ಪ ಅಂತ ಅಂದರೆ ಟು ಮೇಕ್ ಯು ಥಿಂಕ್ ರ್ಯಾಷನಲಿ ಅಷ್ಟೇ. ತುಮಕೂರು ಯೂನಿವರ್ಸಿಟಿ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದೇ ಒಂದು ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಇದೆ ಅಂದರೆ ಅದು ನಮ್ಮ ತುಮಕೂರು ಯೂನಿವರ್ಸಿಟಿ. ಅದು ನಮ್ಮ ತುಮಕೂರಿನ ಒಂದು ಹೆಮ್ಮೆ. ಯಾಕಾಗಿ ಅಂತಂದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡುತ್ತಿರ್ತಕ್ಕಂಥ ಯೂನಿವರ್ಸಿಟಿ ತುಮಕೂರು ಯೂನಿವರ್ಸಿಟಿ. ಕ್ಯಾಂಪಸ್ ತುಂಬ ಚಿಕ್ಕದಾದರೂ ಬೌದ್ಧಿಕವಾಗಿ ಇಡೀ ರಾಜ್ಯನ ತನ್ನತ್ತ ಗಮನ ಸೆಳೆಯೋ ರೀತಿ ಮಾಡ್ತಿರ್ತಕ್ಕಂಥ ಯೂನಿವರ್ಸಿಟಿ. ಇತ್ತೀಚೆಗೆ ತಾನೇ ಫಿಲ್ಮ್ ಫೆಸ್ಟಿವಲ್ ಇರ್ಬೋದು, ಸಾಹಿತ್ಯ ಪರೀಕ್ಷೆ ಇರ್ಬೋದು, ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಅನೇಕ ಸಾಹಿತಿಗಳಿರ್ಬೋದು, ಚಿಂತಕರಿರ್ಬೋದು ಅಂಥವ್ರನ್ನ ಕರೆಸಿ ಇಲ್ಲೊಂದು ರೀತಿ ಸಮಾಜದ ಕುರಿತು ವಿದ್ಯಾರ್ಥಿಗಳಿಗೆ ಏನು ಬೇಕು, ಬರೀ ಪುಸ್ತಕಗಳ ಬಗ್ಗೆ ಅಲ್ಲ, ಸಮಾಜನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಯೂನಿವರ್ಸಿಟಿ ಕಲಿಸ್ತಿದೆ. ಅಂದರೆ ಈ ಯೂನಿವರ್ಸಿಟಿಗಳು ಹೆಂಗಾಗ್ಬಿಟ್ಟಿದೆ ಅಂದರೆ ಕೇವಲ ಪದವಿಗಳು, ಬರೀ ಕೋರ್ಸ್ನ ಕೊಡೋದು ಮಾತ್ರ ಮಾಡ್ತಿದೆ ಯೂನಿವರ್ಸಿಟಿಗಳು. ಆದರೆ ನಮ್ಮ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಬೌದ್ಧಿಕ ಕೆಲಸಗಳನ್ನು ಕೊಡ್ತಿದೆ ಅನ್ನೋದು ಹೇಳಲಿಕ್ಕೆ ಖುಷಿಯಾಗುತ್ತೆ. ತುಮಕೂರು ಯೂನಿವರ್ಸಿಟಿ ತುಂಬ ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಏನಿದ್ದಾವೆ, ಪಾವಗಡ, ಮಧುಗಿರಿ, ಕೊರಟಗೆರೆ, ಸಿರಾ, ಇಂತಹ ತುಂಬ ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು
ಮತ್ತು ಅಲ್ಲಿ ಸಂಪನ್ಮೂಲಗಳ ಕೊರತೆ ಇರ್ತಕ್ಕಂಥ ತಾಲೂಕುಗಳು. ಅಂಥ ಪ್ರದೇಶಗಳಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾದಂತಹ ವಿದ್ಯೆಗೆ ಅನುಕೂಲಕರವಾದಂತಹ ಒಂದು ವಿಶ್ವವಿದ್ಯಾನಿಲಯ ಇದು. 21 ಚಾನೆಲ್ಗೆ ಆಲ್ ದ ಬೆಸ್ಟ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಎರಡು ಆಡಿಟೋರಿಯಂ. ಓಕೆ. ಇದು ದೊಡ್ಡ ಆಡಿಟೋರಿಯಂ. ಇಲ್ಲಿ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡಿದಾಗ ಇಲ್ಲಿ ಮಾಡ್ತಾರೆ. ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿ ಆಡಿಟೋರಿಯಂ. ಅಲ್ಲಿ ಇನ್ನೊಂದು ವಿಶ್ವೇಶ್ವರಯ್ಯ ಆಡಿಟೋರಿಯಂ ಅಂತ ಇದೆ, ಪ್ರೋಗ್ರಾಮ್ ನಡೀತಾ ಇದೆ. ಏನು ಪ್ರೋಗ್ರಾಮ್ ಸರ್? ಏನೋ ನಡೀತಾ ಇದೆ ಅಲ್ಲಿ, ಪ್ರೋಗ್ರಾಮ್ಸ್ ನಡೀತಾ ಇರ್ತವೆ. ಹಾಂ, ಮೊನ್ನೆ ಫಿಲ್ಮ್ ಫೆಸ್ಟ್ ಆಯ್ತಲ್ಲ, ಅಲ್ಲೇ ಫಿಲ್ಮ್ ತೋರಿಸಿ ಅದ್ರ ಬಗ್ಗೆ ಅಲ್ಲೇ ಡಿಸ್ಕಷನ್ ಮಾಡಿ ಸ್ಟೂಡೆಂಟ್ಸ್ ಜೊತೆ ಎಲ್ಲ ಮಾತಾಡಿಸ್ತಾರೆ. ಈ ಸ್ಟೇಜ್ ಮೇಲೆ ಸರ್, ತುಮಕೂರು ಯೂನಿವರ್ಸಿಟಿ ಈ ಸ್ಟೇಜ್ ಮೇಲೆ ಯಾವ ಗಣ್ಯಾತಿ ಗಣ್ಯರು ಬಂದು ನಿಂತಿದ್ದಾರೆ ಸರ್? ಆಲ್ಮೋಸ್ಟ್ ದೊಡ್ಡ ದೊಡ್ಡ ಗಣ್ಯರೆಲ್ಲ ಬಂದಿದ್ದಾರೆ. ನನ್ನ ನೇಮ್ಸ್ ಹೆಂಗೆ ಹೇಳೋದು, ರಾಜಕಾರಣಿಗಳಿಂದ ಹಿಡಿದು ಫಿಲ್ಮ್ ಆ್ಯಕ್ಟರ್ಸಿಂದ ಹಿಡಿದು ಎಲ್ಲ ಬರ್ತಾರೆ. ಥ್ಯಾಂಕ್ ಯು ಸರ್. ವಾಟ್? ತುಮಕೂರು ಯೂನಿವರ್ಸಿಟಿ ತೋರಿಸಿದ್ಕೆ. ನಾನೇನು ತೋರಿಸ್ತಾ ಇಲ್ವೋ, ನೀವು ನೋಡ್ತಾ ಇದ್ದೀರಿ ಅಷ್ಟೇ. ಅದರಲ್ಲೂ ಅವ್ರಿಗೆ ಮೀಟ್ ಮಾಡ್ತೀನಿ ಅಂತ. ವೆರಿ ಬಿಗ್ ಆಡಿಟೋರಿಯಂ ಆಫ್ ತುಮಕೂರು ಯೂನಿವರ್ಸಿಟಿ. ನಮ್ದೊಂದು ತಾಳ್ರು ಸರಿ, ಹೇಳಿ ಹೆಂಗಿದೆ ಮುದ್ದೆ? ಮುದ್ದೆ ಹೇಗಿದೆಪ್ಪ? ಇನ್ನೂ ತಿಂದೇ ಇಲ್ಲ ಸರ್ ಅವರು. ಅದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀವಿ. ಹೌದಾ? ನೋಡುವ, ಸದ್ಯಕ್ಕೆ ವ್ಲಾಗ್ ಮಾಡೋದು ನಿಲ್ಲಿಸಿ ಬ್ಯಾಟಿಂಗ್ ಮಾಡಿ ವಿ ವಿಲ್ ಬಿ ಬ್ಯಾಕ್. ಅಣ್ಣ, ನಿಮ್ಮ ಹೆಸರು? ಇರ್ಫಾನ್ ಪತಾನಾ? ಹೆಂಗಿಲ್ಲಿ ಮೀಟ್ರ್ ಲೆಕ್ಕನ ಅಥವಾ ಲಂಸಮ್? ಜಾಸ್ತಿ ಸೀಟು ಹೊಡೆಯೋದು ಜಾಸ್ತಿ. ಹಾಂ. ಬೆಂಗಳೂರು ಸೈಡ್ ಬಂದಿದ್ದೀರಾ ಯಾವತ್ತಾದರೂ? ಶಿವಾಜಿನಗರ. ಬೆಂಗಳೂರು ಬಂದಿಲ್ಲಂಗಿರ್ತೀವ. ಗಾಡಿ ರೆಡಿ ಮಾಡ್ಸೋದೇ ನಾವು ಬೆಂಗಳೂರಲ್ಲಿ. ಶಿವಾಜಿನಗರನ ಎಸ್ ಪಿ ರೋಡಾ? ಕಲಾಸಿಪಾಳ್ಯದಲ್ಲಿ ಮಾಡ್ತಾರೆ. ಓಹೋ. ಮತ್ತು ಬಿಸ್ನೆಸ್ ಇಷ್ಟೊಂದು ಆಟೋಗಳು ಓಡಾಡ್ತಾವಲ್ಲ, ಬಿಸ್ನೆಸ್ ಹೆಂಗೆ ಅಂತ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಸರ್ ಸ್ವಲ್ಪ ಜೋರಾಗಿ ಹೇಳಿ. ಏನು? ಅದೇ ಇವಾಗ ಹೇಳಿದ್ರಲ್ಲ. ನಾನು ಓದಿದ್ದು PU ಕಾಲೇಜು, ಇಲ್ಲಿ ಜೂನಿಯರ್ ಕಾಲೇಜ್ ಅಂತ ಇಲ್ಲಿ ಲೆಫ್ಟ್ ಬರುತ್ತೆ. ಎಲ್ಲರದಲ್ಲೂ ಜೂನಿಯರ್ ಕಾಲೇಜ್.
ತುಮಕೂರು ಬೆಸ್ಟಾ ಬೆಂಗಳೂರು ಬೆಸ್ಟಾ? ನೋಡಿ ತುಮಕೂರು ಬೆಸ್ಟ್. ಯಾಕೆ? ಬೆಂಗಳೂರಲ್ಲಿ ದುಡಿಮೆ ತಕ್ಕಂಗೆ ಖರ್ಚು, ಹಾಂ, ಇನ್ನೊಂದು ಸ್ವಲ್ಪ ದುಡಿಮೆ ಕಮ್ಮಿ ಆದ್ರೂ ಖರ್ಚು ಮೀಡಿಯಮ್ ಆಗೈತೆ. ತುಮಕೂರು, ಐ ಲವ್ ತುಮಕೂರು. ತುಮಕೂರು ಜನತೆ ಪುಣ್ಯ ಮಾಡೋರೆ. ಸ್ಮಾರ್ಟ್ ಸಿಟಿ. ಅಬ್ಬಬ್ಬಬ್ಬಬ್ಬ, ಏನು ಸರ್ ಇದು? ಕಾರ್ಪೊರೇಟ್ ಲೆವೆಲಲ್ಲಿ ಐತೆ ಬಸ್ ಸ್ಟಾಪು. ಕೈ ಮುಗಿದು ಏರು, ಇದು ಕನ್ನಡದ ತೇರು. ನಂಬಿ ಬಂದು ಕೂರು, ಇದು ಕನ್ನಡಿಗನ ತೇರು. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ. ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ.